ಹೆಲೋ ವೀಕ್ಷಕರೇ, ಸ್ವೀಟ್ ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಎಲ್ಲರಿಗೂ ಪ್ರಿಯವಾಗಿರುವ ರೆಸಿಪಿ ಅಂತಂದರೆ ಸ್ವೀಟ್ ಅಂತಂದರೆ ಎಲ್ಲರಿಗೂ ಇಷ್ಟನೇ ಆಗೇ ಆಗುತ್ತೆ. ಮಕ್ಕಳಿಂದ ದೊಡ್ಡವರಿಗೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಬಾಸುಂದಿ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಸುಲಭ ರೀತಿಯಲ್ಲಿ ಮತ್ತು ಸ್ವಲ್ಪ ಇದರೊಳಗೆ ಟ್ರಿಕ್ಸ್ ಮತ್ತು ಈ ಥರ ಸ್ವಲ್ಪ ಕಿಚನ್ ಹ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕುಕ್ಕಿಂಗ್ ಹ್ಯಾಕ್ಸ್, ಅದನ್ನು ಯೂಸ್ ಮಾಡಿಕೊಂಡು ನಾನು ನಿಮ್ಗೆ ಈ ಥರದ್ದು ಫುಲ್ ಹಲ್ವಾಯಿ ಜೇಸಿ ಇದಿರ್ತಿರ್ತೈತಲ್ಲ ಆ ಥರದ್ದು ಬಾಸುಂದಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಡೀರಿ ರೆಸಿಪಿನ ಶುರು ಮಾಡೋಣ. 2 ಲೀಟ್ರ್ ಹಾಲನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. 1 ಲೀಟ್ರದಷ್ಟು 2 ಪ್ಯಾಕೆಟ್ 2 ಲೀಟ್ರ್. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಥರದ ದಪ್ಪಗಾಗಿರುವಂಥ ಪಾತ್ರೆಯಲ್ಲಿ ನಾನು ಇದನ್ನು ಹಾಲನ್ನು ಕಾಯಿಸಲು ಇಡ್ತಾ ಇದ್ದೀನಿ. 1 ಲೀಟ್ರ್ ಆಯಿತು. ಇದು 2ನೇ ಲೀಟರ್. ನೀವು ನೋಡ್ತಾ ಇರ್ಬೋದು, ಕಡಾಯಿ ಏನಿದೆಯಲ್ಲ, ಯಾವುದೇ ಸ್ವೀಟ್ ಮಾಡೋದ್ರೊಳಗೆ ನಾವು ಮಾಡ್ತಿರ್ತೀವಲ್ಲ, ದಪ್ಪಗಾಗಿರುವಂಥ ಕಡಾಯಿ ಯೂಸ್ ಮಾಡ್ಕೋಬೇಕು. ಹೊತ್ತು ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಕುದ್ದು ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ಇದು ಕುದೀತಾ ಇದೆ ಹಾಲು, ನೀವು ನೋಡ್ತಾ ಇರ್ಬೋದು. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕುದಿಸೋಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಆಮೇಲೆ ಇದನ್ನು ಏನು ತೊಗೊಂಡಿದ್ದೀನಿ, ಖವಾ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ kg ಅಷ್ಟು. ಆಮೇಲೆ ನೀವು ನಿಮಗೆ ತಕ್ಕಷ್ಟು ನೀವು ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಖವಾ ಏನಿದೆಲ್ಲ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ಇನ್ನೊಂದು ಏನು ಟ್ರಿಕ್ ಅಂತಂದರೆ, ಈಗ ನಾವು ಡೈರೆಕ್ಟ್ ಖವಾ ಅದು ಹಾಲಿನಲ್ಲಿ ಹಾಕೋದ್ರಿಂದ ಬಿಸಿ ಆಗಿರೋದ್ರಿಂದ ಅದು ತಳಗೆ ಅಂಟುಕೊಳ್ಳುವಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನಾನು ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಅದು ಕಾಯಿಸಿರುವಂಥ ಹಾಲನ್ನು ಈ ಪಾತ್ರೆಯಲ್ಲಿ ತಗೊಂಡು ಖವಾವನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಈ ಖವಾನು ಫುಲ್ ಸಾಫ್ಟಾಗಿ ಮಾಡೋ ತನಕ ನಾನು ಇದನ್ನು ಇಲ್ಲೇ ಕಲಿಸ್ಕೊಂಡು ವಾಪಸ್ ಇದು ಖವಾ ರೆಡಿ ಆಗ್ತೈತಲ್ಲ, ಇದು ಈ ಥರ ಕನ್ಸಿಸ್ಟೆನ್ಸಿ ಆಗೋಣ ನಾನು ಅದು ಹಾಲಿನಲ್ಲಿ ಹಾಕೋಕೆ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಇದರಿಂದ ನಮ್ದು ಏನಿದೆಯಲ್ಲ ಬಾಸುಂದಿ ಮಾಡೋದಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಇದು ನಮಗೆ ಈಸಿಯಾಗಿ ನಾವು ಇದನ್ನು ತಿರುವಾಡೋದು ಕೂಡ ಅಲ್ಲಿ ಸುಡು ಪಾತ್ರೆಯಲ್ಲಿ ಕೂಡ ತಿರುವಾಡೋದು ಹತ್ತೋದಿಲ್ಲ. ಈ ಥರ ರೆಡಿಯಾಗಿದೆ. ಈಗ ಒಮ್ಮೆ ಕಲಿಸ್ಕೊಂಡ್ರೆ ಸಾಕು. ಮತ್ತು ಹಾಲಿನ ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೋದು. ನಾನು 2 ಲೀಟ್ರ್ ಅಷ್ಟು ತೊಗೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಹಾಫ್ ಆಗಿದೆ, ಅಂದರೆ 1 ಲೀಟ್ರದಷ್ಟು ಈಗ ರೆಡಿಯಾಗಿದೆ. ಈಗ ಪಿಸ್ತಾದ್ದು ಈ ಥರದ್ದು ಪೀಸಸನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಏಲಕ್ಕಿ ಅರ್ಧ ಸ್ಪೂನ್, ಆಮೇಲೆ ಒಂದು ಸ್ವಲ್ಪ ಕೇಸರಿ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಇದು ಹಾಕಲಿಲ್ಲ ಅಂದರೂ ಕೂಡ ನೀವು ಹಾಗೇನೂ ಮಾಡ್ಬೋದು. ಸುಮ್ಮನೆ ಹಾಗೆ ಜಸ್ಟ್ ಕಲರ್ ಕೂಡ ಕೊಡುತ್ತೆ ಚೆನ್ನಾಗಿ, ಇಷ್ಟೇ. ಆಮೇಲೆ ಚಾರುಳ್ಳಿ ಅಂತ ಹೇಳ್ತೀವಲ್ಲ, ಚಿರೋಂಜಿ ಅಂತ ಹೇಳ್ತೀವಲ್ಲ, ಅದು ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಇದರಿಂದ ತುಂಬ ಕ್ರಂಚಿಯಾಗಿ ಬೈಟ್ಸ್ ಚೆನ್ನಾಗಿ ಬರುತ್ತೆ. ಮತ್ತು 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಈಗ ಕುದ್ದು ಸಕ್ಕರೆ ಕೂಡ ಕರಗಿ ಇನ್ನೂ ಒಂದು 3-4 ನಿಮಿಷ ಕುದಿಸ್ತಾ ಇದ್ದೀನಿ. ಇದಾದ ನಂತರ ತಣ್ಣಗಾದ ನಂತರ ಇನ್ನಷ್ಟು ಗಟ್ಟಿಯಾಗಿ ರೆಡಿಯಾಗಿ ಬಿಡ್ತೈತಿ ನಮ್ಮ ಬಾಸುಂದಿ. ಇದರದ್ದು ಕಲರ್ ನೋಡ್ರಿ, ವಾವ್, ಎಷ್ಟು ಫುಲ್ ಹಲ್ವಾಯಿ ಥರನೇ ಆಗಿದೆ. ಮತ್ತು ಇದ್ರ ಕನ್ಸಿಸ್ಟೆನ್ಸಿ ನೋಡ್ರಿ, ಎಷ್ಟು ಟೇಸ್ಟಿ ಆಗೈತಿ ಬಾಸುಂದಿ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಪ್ಲೀಸ್ ವಿಡಿಯೋ ಲೈಕ್ ಆಗಿತ್ತಂದರೆ ಪ್ಲೀಸ್ ಲೈಕ್ ಬಟನ್ ಒತ್ಕೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಇದೇ ಥರ ಒಳ್ಳೆ ರೆಸಿಪಿಗಳಿಗೆ ನೋಡ್ತಾ ಇರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.